ಹಲೋ ಎವ್ರಿವನ್, ಇವತ್ತಿನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಆ್ಯನಿವರ್ಸರಿ ಸ್ಪೆಷಲ್ ಡೇ ಆಗಿರೋದ್ರಿಂದ ನಾನು ಮನೆಯಲ್ಲೇ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕಾಗಿ ನಾನೇ ಕೇಕ್ ಮತ್ತು ಚಿಲ್ಕವರೆಕಾಳು ಅನ್ನ ಅಂದರೆ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ, ಅದನ್ನೇ ಮಾಡ್ತಾಯಿದ್ದೀನಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫುಲ್ ವಿಡಿಯೋ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಒಂದು ಬಟ್ಲಿಗೆ 2 ಕಪ್ಪು ಮೈದಾ ತೊಗೋತೀನಿ, ಆಮೇಲೆ 1 ಕಪ್ ಸಕ್ಕರೆ ತೊಗೋತೀನಿ, ಆಮೇಲೆ 1 ಸ್ಪೂನ್ ಕೋಕೋ ಪೌಡರ್, ಆಮೇಲೆ ಚಿಟಿಕೆ ಬೇಕಿಂಗ್ ಪೌಡರ್, 1 ಚಿಟಿಕೆ ಬೇಕಿಂಗ್ ಸೋಡಾ, ಅದನ್ನೆಲ್ಲ ಹಾಕಿ ಚೆನ್ನಾಗಿ ಹೊಂದ್ರಿಸ್ಕೋಬೇಕು. ಏನು ಗಂಟು ಇಲ್ಲದೆ ಆಗಿರೋ ಥರ ಹೊಂದ್ರಿಸ್ಕೋಬೇಕು. ಇವಾಗ ಇದನ್ನು ಒಂದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆಯಿತಾ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು ಬೋಸಿನ ತೊಗೊಂಡು ಅದಕ್ಕೆ 2 ಮೊಟ್ಟೆ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಬೀಟ್ ಮಾಡ್ಕೋಬೇಕು ಕೈಯಲ್ಲೇ. ಅದು ಚೆನ್ನಾಗಿ ಬೀಟ್ ಆದಮೇಲೆ 1 ಕಪ್ ಆಗೋಷ್ಟು ಜಾಗರಿ ಪೌಡ್ರ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಜಾಗರಿ ಪೌಡರ್ ಕರಗೋವರೆಗೂ ಸ್ವಲ್ಪ ನೀಟಾಗಿ ಬೀಟ್ ಮಾಡ್ಕೋತೀನಿ, ಆಯಿತಾ. ಇದೆಲ್ಲ ಕರಗಿದ್ದಾದಮೇಲೆ 1 ಕಪ್ ಹಾಲನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಾಡ್ತೀನಿ, ಬೀಟ್ ಮಾಡ್ಕೋತೀನಿ. ಇದೆಲ್ಲ ಆದಮೇಲೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಆಗಲೇ ಪ್ರಿಪೇರ್ ಮಾಡಿ ಇಕ್ಕಿದ್ದೀವಲ್ವ, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಜಾಸ್ತಿ ಹಾಕೋಬೇಡಿ, ಗಂಟು ಇಲ್ಲದೆ ಹೋಗಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಒಂದೊಂದು ಸ್ವಲ್ಪನೇ ಹಾಕ್ಕೊಂಡು. ಆವಾಗ ಕೇಕ್ ಬ್ಯಾಟರ್ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಓಕೆನಾ. ನಾನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ 1 ಚಿಟಿಕೆ ಉಪ್ಪು ಹಾಗೆ ಸ್ವಲ್ಪ ವೆನಿಲಾ ಎಸೆನ್ಸ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಬ್ಯಾಟರ್ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ, ಆಯಿತಾ. ಇವಾಗ ನಮ್ಮ ಕೇಕ್ ಬ್ಯಾಟರ್ ರೆಡಿ ಆಗಿದೆ. ಇವಾಗ ಕೇಕ್ ಟಿನ್ಗೆ ಬಟರ್ ಪೇಪರ್ ಹಾಕಿ ಮೊದಲೇ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಯಾಟರನ್ನು ಕೇಕ್ ಟಿನ್ಗೆ ಹಾಕಿ ಮೇಲ್ಭಾಗವನ್ನು ಚೆನ್ನಾಗಿ ಲೆವೆಲ್ ಮಾಡ್ಕೋತೀನಿ, ಆಯಿತಾ. ಇವಾಗ ಕೇಕನ್ನು ಲೋ ಫ್ಲೇಮ್ನಲ್ಲಿ ಸುಮಾರು 40ರಿಂದ 45 ನಿಮಿಷ ಕುಕ್ ಮಾಡ್ಕೋಬೇಕು, ಆಯಿತಾ. ಲೋ ಫ್ಲೇಮಲ್ಲಿ ಇಕ್ಕಿ, ಹೈ ಫ್ಲೇಮಲ್ಲಿ ಇಕ್ಕಬೇಡಿ, ಸೀದೋಗೋ ಚಾನ್ಸಸ್ ಇರುತ್ತೆ. ಕೇಕು ರೆಡಿ ಆಗೋ ಅಷ್ಟರಲ್ಲಿ ಈ ಕಡೆ ಚಿಲ್ಕವರೆಕಾಳು ಅನ್ನ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಬನ್ನಿ ಇವಾಗ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಇದ್ರ ಪಾಡಿಗೆ ಇದು ಬೇಯುತ್ತೆ, ನಮ್ಮ ಪಾಡಿಗೆ ನಾವು ಅನ್ನ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡೋಣ. ಇವಾಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ಕೊಬ್ಬರಿಕಾಯಿ ಹಾಕ್ಕೊಂಡಿದ್ದೀನಿ, ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, ಆಯಿತಾ. ಆಮೇಲೆ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೋಬೇಕು. ಆಮೇಲೆ ಜೀರಿಗೆ ಮತ್ತು ಮೆಣಸು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಆಗೋ ತನಕ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ತರಿನೂ ಬೇಡ, ಫುಲ್ಲು ಸ್ಮೂತು ಬೇಡ, ಮೀಡಿಯಮ್ಮಾಗಿ ಪೇಸ್ಟ್ ಮಾಡ್ಕೊಳ್ಳಿ, ಆಯಿತಾ. ಇವಾಗ ಇದನ್ನು ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನಮ್ಮ ಅಮ್ಮ ಮಾಡಿಕೊಡೋ ರೆಸಿಪಿ ನನಗೆ ತುಂಬ ಇಷ್ಟ ಆಯಿತು ಅಂತ ಅವ್ರ ಹತ್ರ ರೆಸಿಪಿನ ಹೇಳಿಸ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಯಾವತ್ತೂ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇವಾಗ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹೀಟ್ ಮಾಡ್ಕೊತೀನಿ. ಎಣ್ಣೆ ಬಿಸಿ ಆದಮೇಲೆ ಪಲಾವ್ಗೆ ಹಾಕೋ ಹೋಲ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಅದಕ್ಕೆ ಮರಾಠಿ ಮೊಗ್ಗು ಬೇಕಾದ ಸ್ಪೈಸಸ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು, ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ, ಅದು ಗೋಲ್ಡನ್ ಕಲರ್ ಬರೋವರೆಗೆ. ಈರುಳ್ಳಿ ಫ್ರೈ ಆದಮೇಲೆ ಕಾಳನ್ನು ಚಿಲುಕಿಸಿ ತೊಳೆದು ಇಕ್ಕಿದೆ ಅಲ್ವಾ, ಅದನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಆವಾಗಲೇ ಗ್ರೈಂಡ್ ಮಾಡಿದ್ನಲ್ಲ ಪೇಸ್ಟು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಫುಲ್ಲು, ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಹಸಿ ವಾಸನೆನ ಹೋಗಿಸ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಇಲ್ಲ ಈ ಫ್ಲೇಮಲ್ಲೇ ಮಾಡಿ ಸ್ವಲ್ಪ ಅಲ್ಲೇ ಕೈ ಆಡಿಸ್ತಾ ಇರಬೇಕಾಗುತ್ತೆ, ಆಯಿತಾ. ಇವಾಗ ಅದೆಲ್ಲ ಆದಮೇಲೆ ಅಕ್ಕಿನ ತೊಳೆದಾಕೋತಾ ಇದ್ದೀನಿ. ಅಕ್ಕಿನ ತೊಳೆದಾಕಿದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಹಾಕೋದನ್ನು ಮರ್ತಿದ್ದೆ, ಈಗ ಲಾಸ್ಟ್ನಲ್ಲಿ ಅರಿಶಿನ ಸೇರಿಸ್ತಾ ಇದ್ದೀನಿ. ಅದನ್ನೆಲ್ಲ ಸೇರಿಸಿ ಕೆಳಗಡೆ ತಳ ಹಿಡಿದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಕೂಗಿಸ್ಕೋತಾ ಇದ್ದೀನಿ. ಈ ಕಡೆ ಕೇಕ್ನ ಬೇಯಕ್ಕೆ ಇಕ್ಕಿದೆ ಅಲ್ವಾ, ಅದು ಕೂಡ ಇವಾಗ ಬೆಂದಿದೆ. ಈ ಕಡೆ ಅನ್ನ ಕೂಡ ಆಗುತ್ತೆ ಬೇಗ ಅಂತ. ಇವಾಗ ಕೇಕು ಬೆಂದಿರೋದನ್ನು ಹೇಗೆ ನೋಡೋದು ಅಂದರೆ, ಒಂದು ಚಾಕುನ ತೊಗೊಂಡು ಅದನ್ನು ಅಲ್ಲಿ ಮಧ್ಯದಲ್ಲಿ ಚುಚ್ಚಿ
ಆವಾಗ ಗೊತ್ತಾಗುತ್ತೆ ಅದೇನಾರ ಚಾಕುಗೆ ಅಂಟ್ಕೊಂಡ್ರೆ ಅದು ಇನ್ನೂ ನೀಟಾಗಿ ಬೆಂದಿಲ್ಲ ಅಂತ, ಏನಾರು ಅಂಟಲಿಲ್ಲ ಅಂತ ಅಂದ್ಕೊಂಡ್ರೆ ಅದು ನೀಟಾಗಿ ಕುಕ್ ಆಗಿದೆ ಅಂತ. ಆವಾಗ ನೀವು ತೆಗೆದಿಡ್ಬೋದು. ಈಗ ಹಿಂದೆಗಡೆ ಚಾಕಲ್ಲಿ ಸ್ವಲ್ಪ ಅಂಟಿದೆ, ನಾನು ಇನ್ನೂ ತಿರ್ಗಾ ಹಂಗೆ ಮುಚ್ಚಿಬಿಟ್ಟು ತಿರ್ಗಾ ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ಆಯಿತಾ. ಆಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಡ್ತೀನಿ. ಇವಾಗ ಒಂದು ಕಡೆ ಅನ್ನ ಕೂಡ ಕುಕ್ ಆಯ್ತಾ ಇದೆ, ಅಷ್ಟರಲ್ಲಿ ಕೇಕ್ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಹಾಗೆ ಅಕ್ಕಿ ಹುನಿ ಹಾಕಿದೆ, ಅದನ್ನು ಕೂಡ ನಾನು ಅನ್ನ ಆಗೋಷ್ಟರಲ್ಲಿ ರುಬ್ಕೊಂಡೆ. ಇವಾಗ ಅನ್ನ ಚೆನ್ನಾಗಿ ಕುಕ್ ಆಗಿದೆ. ವಾವ್, ಸಖತ್ತಾಗಿ ಕಾಣಿಸ್ತೈತೆ ಮಾತ್ರ. ಮಸಾಲ ಎಲ್ಲ ಮೇಲೆ ಇರುತ್ತೆ, ನೀವು ಕೆಳಗಡೆ ಎಲ್ಲ ಅನ್ನಕ್ಕೆ ಮಿಕ್ಸ್ ಆಗೋ ಥರ ಮಾಡ್ಕೋಬೇಕು. ಇದ್ರ ಜೊತೆಗೆ ಬೆಣ್ಣೆ ತುಪ್ಪ ಏನಾದರೂ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಅನ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಹಂಗೇನು ಚೆನ್ನಾಗಿತ್ತು. ನಮಗೆ ತುಪ್ಪ ಹಾಕ್ಕೊಂಡು ತಿಂದ್ರೂ ಇಷ್ಟ, ಹಂಗೆ ತಿಂದರೂ ಇಷ್ಟ. ನಾನು ತುಪ್ಪ ಹಾಕ್ಕೊಂಡು ತಿಂದೆ. ನಾನು ಊಟ ಮುಗಿಸೋ ಅಷ್ಟರಲ್ಲಿ ಈ ಕಡೆ ಕೇಕ್ ಕೂಡ ತಣ್ಣಗಾಗಿತ್ತು ಆಯಿತಾ. ಅದನ್ನು ಕೂಡ ನೀಟಾಗಿ ತಕ್ಕೋತಾ ಇದ್ದೀನಿ. ಬಟರ್ ಪೇಪರ್ ಎಲ್ಲ ಹಾಗೆ ಎಷ್ಟು ಚೆನ್ನಾಗಿ ಕೇಕ್ ಮಾತ್ರ ಚೆನ್ನಾಗಿ ಬಂದಿತ್ತು. ನನಗೆ ಲೇಯರ್ ನೀಟಾಗಿ ಕಟ್ ಮಾಡೋಕ್ಕೆ ಬರೋಲ್ಲ ಆಯಿತಾ. ನನಗೇನು ಎಕ್ಸ್ಪೀರಿಯೆನ್ಸ್ ಇಲ್ಲ ಇದನ್ನು ಕೇಕ್ ಮಾಡಿ. ಆದರೂ ಕೂಡ ತಕ್ಕ ಮಟ್ಟಿಗೆ ಲೇಯರ್ ಆಗಿ ಕಟ್ ಮಾಡಿ ಎತ್ತಿಕೋತಾ ಇದ್ದೀನಿ ಆಯಿತಾ. ಕ್ರೀಮ್ ಮಾಡಿದ್ದೆ, ಅದು ಸ್ವಲ್ಪ ತೆಳು ಆಗಿಬಿಟ್ಟೈತೆ, ಗಟ್ಟಿಗೆ ಮಾಡೋಕ್ಕಾಗಲೇ ಇಲ್ಲ. ಇವಾಗ ಕ್ರೀಮ್ನ ಸ್ಪ್ರೆಡ್ ಮಾಡಿ ಇವಾಗ ಕೇಕ್ ಬ್ಯಾಟರ್ನ ಇಕ್ಕಿ ಅದಕ್ಕೆ ಶುಗರ್ ಸಿರಪ್ನ ಹಾಕೋತಾ ಇದ್ದೀನಿ. ಶುಗರ್ ಸಿರಪ್ನ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡಬೇಕು ಆಯಿತಾ. ಜಾಸ್ತಿ ಹಾಕ್ಬಾರ್ದು, ಜಾಸ್ತಿ ಹಾಕ್ಬಿಟ್ರೆ ಕಸ್ಕೊಂಬಿಡುತ್ತೆ ಆಯಿತಾ ಬ್ರೆಡ್ಡು. ಅದಕ್ಕೆ ಸ್ವಲ್ಪನೇ ಹಾಕಬೇಕು. ಈಗಲೇ ರೆಡಿ ಮಾಡಿ ಇಟ್ಟಿದೆ ಅಲ್ವಾ ಕ್ರೀಮು ಬ್ಯಾಟರು, ಅದು ಸ್ವಲ್ಪ ತೆಳ್ಳಗಾಗ್ಬಿಟ್ಟಿತ್ತು, ಅದನ್ನೇ ಹಿಂಗೋ ಅಡ್ಜಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಆಯಿತಾ. ಒಂದು ಲೇಯರ್ಗೆ ಬ್ರೆಡ್ ಹಾಕಿ ಅದ್ರ ಮೇಲೆ ಕ್ರೀಮ್ ಹಾಕಿ ತಿರ್ಗಾ ಒಂದು ಲೇಯರ್ಗೆ ಬ್ರೆಡ್ ಹಾಕಿ ಅಲ್ಲಿಗೆ ಶುಗರ್ ಸಿರಪ್ ಹಾಕಿ ತಿರ್ಗಾ ಕ್ರೀಮ್ ಹಾಕಿ ಅದನ್ನು ನೀಟಾಗಿ ಫಿನಿಶ್ ಕೊಡ್ಕೋಬೇಕು. ಇನ್ನೊಂದು ಲೇಯರ್ ಬ್ರೆಡ್ ಇದೆ, ಅದನ್ನು ಕೂಡ ಹಾಕಿ ನೀಟಾಗಿ ಫಿನಿಶಿಂಗ್ ಕೊಡಬೇಕು ಆಯಿತಾ. ನಾನು ಇದಕ್ಕೆ ಚಾಕ್ಲೇಟ್ ಡೆಕೋರೇಷನ್ ಕೂಡ ಮಾಡ್ಕೋತೀನಿ. ಚಾಕ್ಲೇಟಿಂದ ಆರ್ಟ್ದು ಎಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ. ನಾನು ಪ್ರೊಫೆಷನಲ್ ಡೆಕೋರೇಟಿಂಗ್ ಏನು ಮಾಡೋಕ್ಕೆ ಬರಲ್ಲ ಅಷ್ಟು ಪರ್ಫೆಕ್ಟಾಗಿ. ನನಗೆ ಎಷ್ಟಾಗುತ್ತೋ ಅಷ್ಟನ್ನ ನಮ್ಮ ಸ್ಪೆಷಲ್ ಡೇಗೆ ನಮ್ಮ ಕೈಯಾರೆ ಮಾಡ್ತಿರೋದು ಅನ್ನೋದೇ ನನಗೆ ತುಂಬ ಖುಷಿ ಕೊಡುತ್ತೆ. ಅದು ಹೇಗೆ ಇರಲಿ, ಆದರೂ ಚೆನ್ನಾಗಿ ಬಂದಿತ್ತು. ಕ್ರೀಮ್ ಮಾತ್ರ ಸ್ವಲ್ಪ ಇದಾಗಿತ್ತು ಅಷ್ಟೇ, ನೀರು ಥರ. ಕೇಕ್ ಎಲ್ಲ ಚೆನ್ನಾಗಿ ಬಂದಿತ್ತು. ಅದನ್ನು ಫ್ರಿಜ್ಜಲ್ಲಿ ಇಕ್ಕಿದ್ಮೇಲೆ ಕ್ರೀಮ್ ಕೂಡ ಎಲ್ಲ ಸರಿ ಆಯಿತು ಆಯಿತಾ. ಈ ಕ್ರೀಮನ್ನ ಸುತ್ತ ಸ್ಪ್ರೆಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಆಯಿತಾ. ನಾನು ಕಷ್ಟಪಟ್ಟು ಮಾಡಿದೆ. ನಾವು ಬೇಕ್ರಿಲಿ ಮಾಡೋ ಥರನೇ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ನಾನು ಅಂದ್ಕೊಂಡಂಗೆ ಆಗಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಮಾಡ್ತಾ ಬರುತ್ತೆ ಅಲ್ವಾ. ಇವಾಗ ಅಡುಗೆ ಕೂಡ ಮಾಡದೇ ಹೋದರೂ ನೋಡ್ತಾ ಕಲಿತಾರೆ ಅಂದಮೇಲೆ ನಾವು ಹಂಗೆ ಕಲ್ತ್ಕೋಬೋದು ಕೇಕ್ ಮಾಡೋದನ್ನು ಆಯಿತಾ. ನಾವು ಹೊರ್ಗಡೆಯವ್ರಿಗೆ ಮಾಡಿಕೊಟ್ಟಿಲ್ಲ ಅಂದರೂ ಮನೆಯವ್ರಿಗೆ ಎಷ್ಟು ಮಾಡೋಕ್ಕೆ ಕಲಿಯೋಕ್ಕಾಗುತ್ತೋ ಆ ಥರ ಮಾಡಬೇಕು ಆಯಿತಾ. ಇವಾಗ ಕೇಕ್ ಡೆಕೋರೇಷನ್ ಎಲ್ಲ ಮುಗೀತು, ಎಷ್ಟು ಚೆನ್ನಾಗಿದೆ ನೋಡಿ. ಕಡೆ ಎಲ್ಲ ಕೇಕ್ ಡಿಸೈನ್ ಕೂಡ ಆಯಿತು. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಂದರು. ನಾನು ಕೂಡ ಕೇಕ್ ಕಟ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಫೈನಲಿ ಕೇಕ್ ಕಟ್ಟಿಂಗ್ ಇವಾಗ ನಾವು ಕಾಯ್ತಿರೋಂತಹ ಸಮಯ ಬಂತು. ನಾವು ಮನೆಯಲ್ಲೇ ಆ್ಯನಿವರ್ಸರಿ ಮಾಡ್ಕೊಂಡಿರೋದು ತುಂಬ ಖುಷಿ ಕೊಡ್ತಿದೆ. ಅದು ನಾನೇ ಕೈಯಾರೆ ಕೇಕ್ ಮಾಡಿರೋದಂತೂ ಇನ್ನೂ ತುಂಬ ಖುಷಿ ಕೊಡುತ್ತಿದೆ. ಇಂತಹ ಸ್ಪೆಷಲ್ ಮೂಮೆಂಟ್ ಯಾವಾಗಲೂ ನಮ್ಮ ನೆನಪಿನಲ್ಲಿ ಉಳಿಯಬೇಕು ಅನ್ನೋದೇ ನನ್ನ ಆಸೆ. ಇವತ್ತು ನಾವು ಒಟ್ಟಿಗೆ ಪ್ರಿಪೇರ್ ಮಾಡಿದ್ದು, ಒಟ್ಟಿಗೆ ಕೂತು ಸೆಲೆಬ್ರೇಟ್ ಮಾಡಿದ್ದು ಎಲ್ಲ ತುಂಬ ಸ್ಪೆಷಲ್ ಆಗಿತ್ತು. ಈ ಚಿಕ್ಕ ಸೆಲೆಬ್ರೇಟ್ ನಿಮಗೂ ಇಷ್ಟ ಆಗಿದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಾವು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು, ಲವ್ ಯು ಆಲ್.